ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಈಗ ಜೋರು ಜಟಾಪಟಿ ಕಾರಣ ಆಗಿರೋ ಹೊತ್ತಲ್ಲಿ ವೇಣುಗೋಪಾಲ್ ಅವರ ಸಮ್ಮುಖದಲ್ಲಿ ನಡೆದಿದ್ದೇನು? ಡಿ.ಕೆ. ಬ್ರದರ್ಸ್ ಇಬ್ಬರೂ ಕೂಡ ಡೆಲ್ಲಿಗೆ ದೌಡಾಯಿಸಿದ್ದು ಯಾಕೆ? ಹಾಗಾದರೆ ಡಿ.ಕೆ. ಸುರೇಶ್ ಅವರನ್ನೂ ಸೇರಿಸಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಯಲ್ಲಿ ಮೀಟ್ ಆಗಿದ್ದು ಯಾರನ್ನ? ಕೈಯೊಳಗೆ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗಿರುವಂತಹ ಬಾಂಬ್ ಇದು ಯಾರ ಕುತ್ತಿಗೆಗೆ ಬರ್ತಾ ಇದೆ? ಮಹತ್ವದ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಬಿಹಾರದ ಚುನಾವಣೆ ಘೋಷಣೆಯಾಗಿದೆ. ನವೆಂಬರ್ ಕ್ರಾಂತಿ ಅಂತ ಇಲ್ಲಿ ಕೇಳಿ ಬರ್ತಿರೋದಕ್ಕೂ, ನವೆಂಬರಲ್ಲೇ ಎಲೆಕ್ಷನ್ ಆಗಿ ಅಲ್ಲಿನ ಚಿತ್ರಣ ಏನು ಅಂತ ಕ್ಲಾರಿಟಿ ಸಿಕ್ಕೋದಕ್ಕೂ ಎಲ್ಲ ಒಂದಕ್ಕೊಂದು ತಾಳೆ ಆಗ್ತಿದೆ. ನೋಡಿ, ನವೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಬ್ಯಾಕ್ ಟು ಬ್ಯಾಕ್ ಈಗ ಎಲ್ಲರೂ ಮಾತಾಡ್ತಿದ್ದಾರೆ. CM ಮಾತ್ರ ಯಾವ ಕ್ರಾಂತಿನೂ ಇಲ್ಲ, ಅದು ಬರೀ ಭ್ರಾಂತಿ ಅಂತ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನ ಅವ್ರ ಕಡೆಯಿಂದ ಮಾಡ್ತಿದ್ದಾರೆ. ಆದರೆ ಮಿನಿಸ್ಟರ್ಗಳೇ ಓಪನ್ ಆಗಿ ಮಾತಾಡ್ತಿರೋದು, ಡಿ.ಕೆ. ಶಿವಕುಮಾರ್ CM ಯಾಕೆ ಆಗಬಾರ್ದು ಅನ್ನುವಂಥ ಪ್ರಶ್ನೆ ಮತ್ತೆ ಎತ್ತಿರೋದು ಸತೀಶ್ ಜಾರಕಿಹೊಳಿ ಅವ್ರು. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಸಾಮಾನ್ಯವಾಗಿ ಯಾರು ಬಣ ಯಾರು ಟೀಮು ಅನ್ನೋದಕ್ಕಿಂತ ಇದ್ದದ್ದಿದ್ದಂಗೆ ಹೇಳ್ತಾರೆ. ಅವರು ಏನೇ ಇದ್ರೂ ಓಪನ್ ಆಗಿ ಮಾತಾಡ್ಬಿಡ್ತಾರೆ ಡೈರೆಕ್ಟಾಗಿ. ಅವ್ರ ಬಾತಲ್ಲಿ ಬಂದಿರೋದೇನು? ಖಾಲಿ ಇರುವಂಥ 2 ಸ್ಥಾನಗಳು, ಸಚಿವ ಸ್ಥಾನಗಳನ್ನು ವಾಲ್ಮೀಕಿ ಸಮುದಾಯಕ್ಕೆ ಕೊಡಬೇಕು. ಆದರೆ ಈ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಗೊಂದಲ ಇರೋದು ಹೌದು. ಇಲ್ಲಿ ಯಾವುದು ಗೊಂದಲ ಇಲ್ಲ ಅಂತ CM ಹೇಳ್ತಿದ್ದಾರೆ, ಎಲ್ಲ ಭ್ರಾಂತಿ, ನೋ ಕ್ರಾಂತಿ ಅಂತ. ಆದರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದು ಆಪ್ತ ಬಳಗದಲ್ಲಿರುವಂತಹ ಒಬ್ಬರು ಪ್ರಮುಖ ಲೀಡರ್ ಆಗಿದ್ದಾರೆ. ಹಾಗಾಗಿ ಅವ್ರಿಗಂತೂ ಗೊತ್ತೇ ಇರುತ್ತೆ ವಿಷಯ ಏನು ಅಂತ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಗೊಂದಲ ಇರೋದು ಹೌದು. ಹಾಗಾಗಿ CM ಬದಲಾವಣೆ ವಿಷಯದ ಈ ಗೊಂದಲಕ್ಕೆ ಹೈಕಮಾಂಡೇ ತೆರೆ ಎಳೆಯಲಿ ಅನ್ನುವಂಥ ಸಂದೇಶವನ್ನು ಸತೀಶ್ ಜಾರಕಿಹೊಳಿ ಅವರು ಯಾಕೆ ಕೊಡಬೇಕಿತ್ತು ಅಲ್ವಾ? ಅವ್ರಿಗೆ ಗೊತ್ತಿದೆ CM ಇಲ್ಲ ಅಂತಿದ್ದಾರೆ, ಅವರ ಪರಮಾಪ್ತ ಶಿಷ್ಯನೇ ಹೌದು ಅಂತಿದ್ದಾರೆ. ಸೊ CM ಕುರ್ಚಿಯ ವಿಚಾರದಲ್ಲಿ ಏನೋ ಒಂದು ಆಗಿರೋದು ಹೌದು ಅಂತ ಆಯಿತು ಡೆಲ್ಲಿ ಮಟ್ಟದಲ್ಲಿ. ಹಾಗಾದರೆ ಸಿದ್ದರಾಮಯ್ಯನವ್ರು ಅಲ್ಲಗಳಿತಿದ್ರೆ ಅವರು ಟೀಮ್ನವರೇ ಎಸ್ ಅಂತಿದ್ದಾರಲ್ವ. ಈ ಹೊತ್ತಲ್ಲಿ ಡಿ.ಕೆ. ಬ್ರದರ್ಸ್ ಬರೀ ಶಿವಕುಮಾರ್ ಅವರಲ್ಲ, ಸುರೇಶ್ ಅವ್ರನ್ನೂ ಸೇರಿಸ್ಕೊಂಡು ಡೆಲ್ಲಿಗೆ ಹೋಗಿರೋದು ಹೈಕಮಾಂಡಿಂದನೇ ಬುಲಾವ್ ಬಂತ. ಹಾಗಾದರೆ ವೇಣುಗೋಪಾಲ್ ಅವರ ಸಮ್ಮುಖದಲ್ಲಿ ಮೀಟಿಂಗ್ ಆಗಿದೆ ಅನ್ನೋದು ಮೂಲಗಳ ಮಾಹಿತಿ. ಹಾಗಾದರೆ ಏನು ಮಾಡೋಕೆ ಹೋಗಿದ್ದಾರೆ ಡಿ.ಕೆ. ಬ್ರದರ್ಸು? ಡಿ.ಕೆ. ಸುರೇಶ್ ಅವ್ರನ್ನೂ ಕರ್ಕೊಂಡು ಹೋಗಿರೋದು ಯಾಕೆ? ರಾಜಕೀಯವಾಗಿ ಸ್ಪಷ್ಟ ಚಿತ್ರಣ ಸಿಗದೇ ಇದ್ದರೆ, ಅತಂತ್ರ ರೀತಿಯ ಚರ್ಚೆಗಳು ನಡೀತಾನೇ ಇದ್ದರೆ ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್. ಸೊ CM ಕುರ್ಚಿ ವಿಚಾರದಲ್ಲಿ ಸ್ಪಷ್ಟ ಚಿತ್ರಣವನ್ನು ಕೊಡದೇ ಇದ್ದರೆ ಈ ಹೊತ್ತಲ್ಲಿ ಹೈಕಮಾಂಡ್ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನುವಂಥ ಬಹುದೊಡ್ಡ ಸಂದೇಶ ಈ ಸಲ ಬರೀ ಸುರ್ಜೇವಾಲಾ ಅವ್ರ ಜೊತೆಗಲ್ಲ, ವೇಣುಗೋಪಾಲ್ ಅವರ ಜೊತೆಗೇ ಆಗಿದೆ ಅನ್ನೋದು ಮೂಲಗಳಿಂದ ಸಿಗ್ತಿರುವಂಥ ಮಾಹಿತಿ. ಈಗ ಓಪನ್ ಆಗಿ ಇಲ್ಲಿ MLAಗಳು ಮಾತಾಡಿದ್ರು, ಮಿನಿಸ್ಟರ್ಗಳು ಮಾತಾಡಿದ್ರು. ಸುರ್ಜೇವಾಲಾ ಅವರು ಬಂದವರು ಅಂತ ಹೇಳಿದ್ರು, ಯಾರಾದರೂ ಮಾತಾಡಿದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ KPCC ಅಧ್ಯಕ್ಷರಿಗೇನೆ ಆದೇಶಿಸಲಾಗಿದೆ, ಯಾರೂ ಮಾತಾಡಬಾರ್ದು ಅಂತ ಅವ್ರು ಹೋದರು. ಅವ್ರ ಪಾಡಿಗೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟು ಹೋದರು. ಮತ್ತು ವೇಣುಗೋಪಾಲ್ ಅವರು ಬದಲಾವಣೆ ವಿಚಾರನೇ ಯಾವಾಗಲೂ ಮಾತಾಡ್ತಿರ್ತೀರ, ಬದಲಾವಣೆ ಮಾಡಬೇಕು ಅನ್ಸಿದ್ರೆ ಬದಲಾವಣೆ ಮಾಡುವ ಸಾಮರ್ಥ್ಯ ಹೈಕಮಾಂಡ್ಗಿದೆ ಅಂದರು ಬಿಟ್ಟರೆ ನಾಯಕತ್ವ ಬದಲಾವಣೆ ಇಲ್ಲ, ಆ ಚರ್ಚೆಯೇ ನಡೆದಿಲ್ಲ ಅಂತ ಅವ್ರು ಹೇಳಲೇ ಇಲ್ಲ. ಇದು BJPಗರಿಗೂ ಅಸ್ತ್ರ ಆಗಿತ್ತಲ್ಲ. ಈ ಹೊತ್ತಲ್ಲಿ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ CM ಬದಲಾವಣೆ ವಿಚಾರದಲ್ಲಿ ಗೊಂದಲ ಇದೆ, ಹೈಕಮಾಂಡ್ ತೆರೆ ಎಳಿತಿಲ್ಲ ಅಂತ. ಅಲ್ಲಿಗೆ 5 ವರ್ಷ ಸಿಂಗಲ್ CM ಫಾರ್ಮುಲಾ ಅಲ್ಲ ಅಂತ ಆಯ್ತಲ್ಲ. ಸಿದ್ದರಾಮಯ್ಯನವರು 5 ವರ್ಷ CM ಅನ್ನೋದಾದರೆ ಗೊಂದಲ ಇದೆ ಅಂತ ಒಬ್ಬರು ಸೀನಿಯರ್ ಮಿನಿಸ್ಟರ್ ಹೇಳೋ ಅವಶ್ಯಕತೆನೇ ಇರಲಿಲ್ಲ, ಅದು ಸಿದ್ದು ಕ್ಯಾಂಪಲ್ಲೇ ಇರೋರು. ಸೊ ಗೊಂದಲ ಇದೆ, ಏನೋ ಮಾತುಕತೆ ಆಗಿದೆ, ಈಗ ಹಠ ಬಿಡ್ತಿಲ್ಲ ಸಿದ್ದರಾಮಯ್ಯನವರು, ಕುರ್ಚಿ ಬಿಡೋಕೆ ರೆಡಿ ಇಲ್ಲ ಅಂತ ಆಗಿರಬಹುದು. ಇಲ್ಲ ಡಿ.ಕೆ. ಶಿವಕುಮಾರ್ ಅವರು ತನಗೆ ಕೊಟ್ಟಿದ್ದಂತಹ ಮಾತನ್ನು ನೆನಪಿಸೋದಕ್ಕೆ ಹೋಗಿದ್ದಾರೆ ಈಗ ಅಂತ ಅರ್ಥ ಮಾಡ್ಕೊಳ್ಬಹುದಲ್ವ. ಕ್ಲಿಯರಾಗಿ ಕಾಣ್ತಿದೆ. ಅವರಂತೂ ಓಪನ್ ಆಗಿ ಹೇಳಿದ್ದಾರೆ, ಡೆಲ್ಲಿ ಮಟ್ಟದಲ್ಲಿ ಎಲ್ಲ ಆಗಿದೆ, ಸಮುದಾಯ ರೆಡಿ ಇರಲಿ ಅನ್ನೋ ತನಕ ತನ್ನ ಸಮುದಾಯಕ್ಕೆ ಮೆಸೇಜ್ ಕೊಟ್ಟಿದ್ದು ನೋಡಿದ್ದೀವಿ ನಾವು. ಡೆಲ್ಲಿಲಿ ಎಲ್ಲ ಮಾತುಕತೆ ಆಗಿ ಹೋಗಿದೆ ಅಂತ ಇಷ್ಟೆಲ್ಲ ಓಪನ್ ಆಗಿ ಹೇಳಿದ್ದ ಡಿ.ಕೆ. ಶಿವಕುಮಾರ್ ಅವರು ಈಗ ಡೆಲ್ಲಿಯಲ್ಲಿ ಕೂತು ವೇಣುಗೋಪಾಲ್ ಅವರ ಎದುರು, ಮೊನ್ನೆ ಸುರ್ಜೇವಾಲಾ ಅವ್ರ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ ಆಯಿತು. ಅಲ್ಲಿ ಏನು ಹೇಳಿದ್ರು, ನನಗೀಗ CM ಕುರ್ಚಿ ಬಗ್ಗೆ ನಾನು ಕೇಳ್ತಿಲ್ಲ, CM ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ ನನಗೊಂದು ನಿರ್ಧಾರ ತಿಳಿಸಿದ್ರು ಸಾಕು ಅನ್ನುವಂಥ ಸಂದೇಶವನ್ನು ಸುರ್ಜೇವಾಲಾ ಅವ್ರ ಎದುರು ಇಟ್ಟಿದ್ರು. ಈಗ ವೇಣುಗೋಪಾಲ್ ಅವ್ರನ್ನ ಅಣ್ಣ ತಮ್ಮ ಇಬ್ಬರೂ ಮಾತಾಡಿದ್ದಾರೆ ಹೋಗಿ.
ಇಬ್ಬರು ಕೂತ್ಕೊಂಡು ಮಾತಾಡ್ತಿರೋದು ಯಾಕೆ? ಹಾಗಾದರೆ ಡಿ ಕೆ ಸುರೇಶ್ ಅವರು ಈ ಸಲ ಜಾಯಿನ್ ಆಗಿದ್ದಾರೆ ಅಂದರೆ ಇದು ಸೀರಿಯಸ್ ಆಗಿದೆ. ಡಿ ಕೆ ಸುರೇಶ್ ಅವರು ಇಬ್ಬರೂ ಕೂತ್ಕೊಂಡು ಸ್ಪಷ್ಟ ಚಿತ್ರಣ ಸಿಗದೇ ಇದ್ದರೆ ಅತಂತ್ರ ಪರಿಸ್ಥಿತಿ ಇದೇ ಥರ ಹಗ್ಗಜಗ್ಗಾಟ ಮುಂದುವರಿತಾ ಹೋದರೆ ಸರ್ಕಾರಕ್ಕೆ ಡ್ಯಾಮೇಜ್, ಪಕ್ಷಕ್ಕೂ ಡ್ಯಾಮೇಜ್ ಅನ್ನುವ ಸಂದೇಶ ಇದು ಅತಿ ದೊಡ್ಡ ಸಂದೇಶವಾಗಿದೆ. ಸೊ ಈ ಸಲ ಬಿಹಾರ ಚುನಾವಣೆ ಆದಮೇಲೆ ಕರ್ನಾಟಕ ಪಾಲಿಟಿಕ್ಸಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳ್ತಿರೋದಕ್ಕೂ ಡಿ ಕೆ ಬ್ರದರ್ಸ್ ಈ ಬಿಗ್ ಸ್ಟೆಪ್ಗೂ ಸಿದ್ದು ಬಣ ಯಾರೂ ಚೇಂಜ್ ಆಗಲ್ಲ ಅಂತ ಹೇಳ್ಕೊಳ್ತಿರುವಂತಹ ತವಕ, ಜಾತಿ ಗಣತಿಯ ಉದ್ವೇಗ ಎಲ್ಲವೂ ಕೂಡ ಸಲಿ ಚಿತ್ರಣವನ್ನು ತೆರೆದಿಡ್ತಿದೆ. ಸೊ ಏನೋ ಒಂದು ಆಗಲಿಕ್ಕಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಅದು ಯಾವ ಸ್ವರೂಪದಲ್ಲಾಗುತ್ತೆ, ಸಿದ್ದುಗೆ ಬಲ ತುಂಬಿದ್ರೆ ಏನಾಗುತ್ತೆ, ಡಿ ಕೆಗೆ ಬಲ ತುಂಬಿದ್ರೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ನೋಡಿ, ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸೈಲೆಂಟಾಗಿ ಆಪರೇಷನ್ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಅದು ಏನು ಕಾರಣ ಅನ್ನೋದು ಗೊತ್ತಿಲ್ಲ. ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ದೀವಿ, ವೀರಶೈವ ಲಿಂಗಾಯತ ಪ್ರತ್ಯೇಕ ಅನ್ನೋ ರೀತಿಯ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಮತ್ತೆ ಈಗ ಎದ್ದಿದ್ದು ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಪಕ್ಷದ ಒಳಗಡೆನೆ ಆಕ್ರೋಶ ಎದ್ದಿದೆ. ಎಂ ಬಿ ಪಾಟೀಲ್ರು ಪ್ರತ್ಯೇಕ ಧರ್ಮ ಏನಾಗುತ್ತೆ, ಜೈನರು ಬೌದ್ಧರಿಂದ ಏನಾರು ಆಗ್ತಿದೆಯಾ, ಹಿಂದೂಗಳಿಗೆ ಸಮಸ್ಯೆ ಆಗ್ತಿದೆಯಾ, ಅವ್ರು ನಮ್ಮ ಜೊತೆ ಕೂಡ ಬಾಳ್ತಿಲ್ವಾ, ಅದೇ ರೀತಿ ಲಿಂಗಾಯತರಿಗೂ ಪ್ರತ್ಯೇಕ ಧರ್ಮ ಕೊಟ್ಟು ಮೀಸಲಾತಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಸಮುದಾಯದ ಒಂದಿಷ್ಟು ಸ್ವಾಮೀಜಿಗಳು, ಎಂ ಬಿ ಪಾಟೀಲ್ರು ಎಲ್ಲ ಮತ್ತೆ ಹೋರಾಟದ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಈ ಹೊತ್ತಲ್ಲಿ ಈಶ್ವರ್ ಖಂಡ್ರೆ ಅವರು ಇದನ್ನು ಖಂಡಿಸಿರೋದು. ಒಟ್ಟಿಗೆ ಇರಬೇಕು ಅನ್ನೋದೇ ನಮ್ಮ ನಿಲುವು. ವೀರಶೈವ ಲಿಂಗಾಯತ ಧರ್ಮ ಏನು ಆಗಲೇಬೇಕಿದ್ರೆ ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನೋದನ್ನೆಲ್ಲ ನಾವು ಸಹಿಸೋದಿಲ್ಲ, ವೀರಶೈವ ಲಿಂಗಾಯತ ಬೇರೆ ಮಾಡೋದಕ್ಕೆ ನಾವು ಬಿಡೋದು ಇಲ್ಲ ಅಂತ ಖಂಡ್ರೆ ಅವರು ಕಿಡಿಕಾರಿದ್ದಾರೆ. BJPಗರು ಹೇಳ್ತಿರೋದೇನು, ಈ ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತ ಹೇಳೋ ಮೂಲಕ ಲಿಂಗಾಯತ ಜನಸಂಖ್ಯೆ ಕಡಿಮೆ ತೋರಿಸಿ ಎರಡು ಪ್ರಮುಖ ಪ್ರಬಲ ಸಮುದಾಯಗಳ ಬಲ ಕುಗ್ಗಿಸೋದಕ್ಕೆ ಸಿದ್ದು ಟೀಮ್ ಮತ್ತೆ ಹೊರಟಿದೆ, ಸಿದ್ದರಾಮಯ್ಯನವ್ರ ಸರ್ಕಾರ ಹೊರಟಿದೆ ಅಂತ BJPಗರು ಕಿಡಿಕಾರ್ತಿದ್ದಾರೆ. ಈ ಹೊತ್ತಲ್ಲಿ ಕೈಪಾಳ್ಯದಲ್ಲೂ ಆಕ್ರೋಶ ಎದ್ದಿದೆ. ಇದು ಯಾವ ಸೀಮೆ ಲಿಂಗಾಯತ ಪ್ರತ್ಯೇಕ ಧರ್ಮ, ನಾವು ಒಪ್ಪಲ್ಲ, ಇದಕ್ಕೆ ನಾವು ಬಿಡೋದು ಇಲ್ಲ ಅಂತ ಹಿಂದೇನೂ ಅದೇ ಸ್ಟ್ಯಾಂಡ್ ತೊಗೊಂಡಿದ್ರು ಈಶ್ವರ್ ಖಂಡ್ರೆ ಅವರು. ಈಗಲೂ ಅದನ್ನೇ ಹೇಳ್ತಿದ್ದಾರೆ. ಯಾವುದೇ ಶಕ್ತಿಯಿಂದಲೂ ಇದನ್ನು ಎರಡನ್ನು ವೀರಶೈವ ಮತ್ತು ಲಿಂಗಾಯತ ಬೇರೆ ಮಾಡೋಕ್ಕಾಗಲ್ಲ, ಇಬ್ಬರು ಒಂದೇ ಅನ್ನೋದನ್ನು ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ಹೇಳಿದ್ದಾರೆ. ವೀರಶೈವ ಲಿಂಗಾಯತರು ಸುಧಾರಿಸಿದರೆ ರಾಜ್ಯವೇ ಸುಧಾರಿಸುತ್ತೆ, ವೀರಶೈವ ಲಿಂಗಾಯತರು ಹಾಳಾದರೆ ರಾಜ್ಯವೇ ಹಾಳಾಗುತ್ತೆ. ಹೀಗಾಗಿ ನಮ್ಮ ಸಮುದಾಯ ಒಗ್ಗಟ್ಟಿನಿಂದ ಸಾಗಿದರೆ ಮಾತ್ರ ಸಮುದಾಯವಷ್ಟೇ ಅಲ್ಲದೆ ರಾಜ್ಯವೇ ಪ್ರಗತಿಯತ್ತ ಸಾಗೋದಕ್ಕೆ ಸಾಧ್ಯ ಇದೆ. ಅದರ ಅರ್ಥ ಅವ್ರೇನು ಹೇಳ್ತಿದ್ದಾರೆ, ಸಮುದಾಯದ ಬಲ ಇಡೀ ರಾಜ್ಯದಲ್ಲಿ ಅಷ್ಟಿದೆ, ಒಡೆದ್ರೆ ಏನೋ ಮಾಡಬಹುದು ಅಂದ್ಕೊಂಡಿದ್ರೆ ಆಗಲ್ಲ, ಒಡೆಯಕ್ಕೆ ಬಿಡೋದು ಇಲ್ಲ, ಅದು ನನಸಾಗಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಈಶ್ವರ್ ಖಂಡ್ರೆ ಅವರು ಕೊಟ್ಟಿದ್ದಾರೆ. ಪ್ರತ್ಯೇಕ ಧರ್ಮ ಕೋರಿಕೆ ಬಂದರೆ ಕೇಂದ್ರಕ್ಕೆ ಕಳಿಸ್ಕೊಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೊಸ ವರಸೆ ಅಂದರೆ ಹಿಂದೆನೂ ಕಳಿಸ್ಕೊಟ್ಟಿದ್ರಲ್ವ. ಈಗ ಮತ್ತೆ ಮಾತಾದರೂ ಯಾಕೆ ಬರಬೇಕಿತ್ತು? ಪ್ರತ್ಯೇಕ ಧರ್ಮದ ವಿಚಾರ ಮತ್ತೆ ಬಂದಿದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಸನ್ಮಾನ, ಹೂವಿನ ಮಳೆ ಸುರಿಸಿ ವಿಭೂತಿ ಇಟ್ಟು ತುಂಬ ಜನ ಸ್ವಾಮೀಜಿಗಳು ಸೇರಿಕೊಂಡು ಬಸವಣ್ಣ, ಆಧುನಿಕ ಬಸವಣ್ಣ ಅಂತ ಸಿದ್ದರಾಮಯ್ಯನವ್ರನ್ನ ಬಣ್ಣಿಸಿ ಪ್ರತ್ಯೇಕ ಧರ್ಮಕ್ಕೆ ಶಿಫಾರಸು ಮಾಡ್ತಿದ್ದಾರೆ, ಆಗಲೇಬೇಕು ಅಂತ. ಈ ಹೊತ್ತಲ್ಲಿ ಕೈ ಒಳಗಡೆನೇ ಆಕ್ರೋಶ ಎದ್ದಿರೋದೀಗ. ಸಿದ್ದು ತಲೆಗೆಲ್ಲ ಕಟ್ಟೋಕ್ಕಾಗಲ್ಲ, ಈ ಸಲ ಆಟ ನಡೆಯಲ್ಲ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳ್ತಿದ್ದಾರೆ. ಲಿಂಗಾಯತ ಧರ್ಮಕ್ಕೆ ಅಂದರೆ ಲಿಂಗಾಯತರಿಗೆ ಧರ್ಮದ ಮಾನ್ಯತೆ ಬೇಕೇ ಬೇಕು ಅಂತ ಪ್ರತಿಪಾದಿಸ್ತಿದ್ದಾರೆ. ಇದು ಜಾತಿ ಗಣತಿಯ ನಡುವೆ ಹೊಸ ಕಿಚ್ಚು ಹೊತ್ಕೊಂಡಿರೋದು, ಕೈಯಲ್ಲಿಯೇ ಇದು ಒಡಕಿನ ವಾತಾವರಣ ಸೃಷ್ಟಿಸಿದೆ. ಇದು ಯಾಕೆ ಬೇಕಿತ್ತು ಸಿದ್ದರಾಮಯ್ಯನವ್ರಿಗೆ? ಈ ಹೊತ್ತಲ್ಲಿ ಮತ್ತಷ್ಟು ವಿರೋಧ ಕಟ್ಕೊಳ್ತಿದ್ದಾರ ಕೈಯಲ್ಲೇನೆ ಅನ್ನುವಂಥ ಒಂದು ಪರಿಸ್ಥಿತಿ ಕಾಣಿಸ್ತಿದೆ. ಇನ್ನೊಂದು ಕಡೆ ಜಾತಿ ಗಣತಿ ನೋಡಿ, ಡೆಡ್ಲೈನು ಮುಂದೆ ಹಾಕಲ್ಲ, ವಿಸ್ತರಿಸಲ್ಲ ಅಂತೆಲ್ಲ ಹೇಳಿದ್ರು. ಈಗ 5 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. 7ನೇ ತಾರೀಕು ಮುಗೀತು, 12ನೇ ತಾರೀಕು ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನು 80% ಏನೋ ಕಂಪ್ಲೀಟ್ ಆಗಿದೆ, ಉಳಿದಿರೋದು ಮಾಡೋದು ಬಾಕಿ ಇದೆ. ಶಿಕ್ಷಕರಿಗೆ 8 ಗಂಟೆಯಿಂದ 11 ಗಂಟೆ ತನಕ ಶಾಲೆಗೆ ಹೋಗೋದು, ಮಧ್ಯಾಹ್ನದ ಬಳಿಕ ಗಣತಿ ಮಾಡುವ ಕೆಲಸ ಕೊಡ್ತಿದ್ದಾರೆ. 22ನೇ ತಾರೀಕಿಗೆ ಸೆಪ್ಟೆಂಬರಲ್ಲಿ ಶುರುವಾದ ಸಮೀಕ್ಷೆ 80.39% ಈಗ ಪೂರ್ಣ ಆಗಿದೆ. ಹಾಗಾಗಿ ಸಮಯ ವಿಸ್ತರಿಸಿದ್ದಾರೆ. ಹಠ ಹಿಡಿದು ಕೂತಿದ್ರು, 15 ದಿನದಲ್ಲಿ ಆಗಲ್ಲ ಅಂತ ಎಲ್ಲರೂ ಹೇಳಿದ್ರು ಕೂಡ ಆಗಲೇಬೇಕು ಅಂತ ಹೇಳಿದ್ದಾಯಿತು ಫಸ್ಟು. ಓಕೆ, ಈಗ 12ಕ್ಕೆ ಮುಗಿಸ್ಕೊಟ್ಟು ಬಿಡಬಹುದು, 80% ಆಗಿದೆ, 20% ಅಷ್ಟೇ ಬಾಕಿ ಇರೋದ್ರಿಂದ. ಆದರೆ ಎಷ್ಟು ಪ್ರಮಾಣದಲ್ಲಿ ಇದು ಸಂಪೂರ್ಣವಾಗಿದೆ ಸಮೀಕ್ಷೆ? ನಾವತ್ತು ಹಂತದಲ್ಲೂ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಟ್ಕೊಂಡು ಬಂದಿದ್ದೀವಿ. ಕೆಲವರನ್ನು ಮೀಟರ್ ಇಲ್ದಿರೋರು, ಬಾಡಿಗೆದಾರರನ್ನು ಎಕ್ಸ್ಕ್ಲೂಡ್ ಮಾಡಿ ಸರ್ವೆ ಮಾಡಿದ್ದಾರೆ, ಅವ್ರನ್ನ ಇನ್ಕ್ಲೂಡ್ ಮಾಡಿಕೊಂಡೇ ಇಲ್ಲ. ಮತ್ತು ತುಂಬ ಮಿಸ್ಟೇಕ್ಸ್ ಆಗಿವೆ ಅನ್ನುವಂಥ ಆಕ್ರೋಶ ಈಗಾಗಲೇ ಸಿಡಿದಿರುವಾಗ ಇದನ್ನು ಹೇಗೆ ಕನ್ಸಿಡರ್ ಮಾಡೋದಕ್ಕಾಗತ್ತೆ? ರಾಜ್ಯದ ಆಯೋಗ ಮಾಡುವಂಥ ಈ ಸರ್ವೆ, ಈ ಜಾತಿ ಗಣತಿಗೆ ಎಷ್ಟರ ಮಟ್ಟಿಗೆ ಬೆಲೆ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈ ರಿಪೋರ್ಟನ್ನು ಎಲ್ಲರೂ ಎಷ್ಟು ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರೇ ಈ ಗಣತಿಯ ರೀತಿ ನೀತಿ ಪ್ರಶ್ನೆಗಳಿಗೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೈಯಲ್ಲಿ ಈಗ ಜಾತಿ ಗಣತಿಯೂ ದೊಡ್ಡ
ಕಿಡಿಯನ್ನು ಹೊತ್ತಿಸೋ ರೀತಿ ಕಾಣಿಸ್ತಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಕಿಡಿ ಹೊತ್ತುಕೊಂಡೇ ಬಿಟ್ಟಿದೆ ಆಲ್ರೆಡಿ. DK ಶಿವಕುಮಾರ್ ಅವರು ಹೇಳೋದಿಕ್ಕೂ ಆಗದೆ ಬಿಡೋದಿಕ್ಕಾಗದೆ ಕೈ ಹಿಸ್ಕಿಕೊಳ್ತಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಸಮುದಾಯದ ಬಲ ಕುಗ್ಗಿಸುವಂತ ಹುನ್ನಾರ ಅನ್ನೋ ರೀತಿಯಲ್ಲೇ ಆ ಸಮುದಾಯದವರು ಮಾತಾಡ್ತಿದ್ದಾರೆ. ಬಟ್ DK ಶಿವಕುಮಾರ್ ಅವರು ಅದನ್ನು ಮಾತಾಡೋಕ್ಕಾಗಲ್ವಲ್ಲ. ಹಾಗಾಗಿ ಅವರು ಕೆಂಡ ಕಾರಿದ್ರು, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟರು, ಅದೆಲ್ಲ ನೋಡಿದ್ವಿ. ಸೊ ಅವ್ರ ಫ್ರಸ್ಟ್ರೇಷನ್ ತೋರಿಸ್ತಿದೆ. ಈ ಹೊತ್ತಲ್ಲಿ DK ಬ್ರದರ್ಸ್ ಇಬ್ರು ಡೆಲ್ಲಿಗೆ ಹೋಗಿರೋದು ಕ್ಲಾರಿಟಿ ಕೊಡದೇ ಇದ್ರೆ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವ ಎಚ್ಚರಿಕೆ ರವಾನಿಸಿರೋದು ಮಾತ್ರ ಈಗ ಅಚ್ಚರಿಯ ಬೆಳವಣಿಗೆಯೇ ಸರಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.